ಸರ್ಕಾರ ಇಲ್ಲಿಗೆ ಹೋಗೋದು ಇರ್ತದ್ರೆ ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಡಿದ್ದೇ ಇರ್ತೈತೆ. ಇದ್ರಲ್ಲಿ ನಮ್ಗೇನಂತ ವಿಶೇಷ ನಾನು ಸ್ವಲ್ಪ ಡೆಲ್ಲಿ 20 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಸಿಎಂಗೆ ಮತ್ತು DCMಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ? ಹಾಗೆಲ್ಲ ರೀತಿ ಇರ್ತದೆ. ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ ಇಲ್ಲಾಂದ್ರೆ ಇಲ್ಲ ಹೋಗಲ್ಲ, ಇಲ್ಲಾಂದ್ರೆ ಅದೇ ವಿಷಯ ಚರ್ಚೆ ಆಗುತ್ತೋ ಅಥವಾ ಏನ್ ಸರ್? ಇಲ್ಲ, CM ಅಧ್ಯಕ್ಷರ ಕಂಪಲ್ಸರಿ ಇನ್ವೈಟ್ ಮಾಡೇ ಮಾಡ್ತಾರೆ, ಮಾಡಬಹುದು, ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರ ಆಹ್ವಾನ ಇಲ್ಲ ಅಂತ ವಿಚಾರಕ್ಕೆ ಏನ್ ಕೇಳಲ್ಲ, ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಏನಾದ್ರು ಆಗುತ್ತಾ? CWC ಅಲ್ಲಿ ಆ ಪ್ರಶ್ನೆ ಬರೋದಿಲ್ಲ, ಅಜೆಂಡಾ ಇದೆ, ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂತ CWC. ಸರ್ ಎಲ್ಲೋ ಒಂದ್ ಕಡೆ ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂತ ದೊಡ್ಡ ಸರ್ಕಾರ, 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗಿ ಅವರು 2 ಇಲಾಖೆ ನಿಭಾಯಿಸ್ತಾರೆ, ಕೆಲಸ ಇರ್ಬೋದು, ಮುಂದೆ ಹೋಗ್ತಾರೆ. ಒಂದ್ಸರಿ ಅಧ್ಯಕ್ಷರು, ಒಂದ್ಸರಿ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರಬಹುದು. ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತಾ ಅಂತ ಹೇಳಿ ಸರ್, ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನೋ ಮೂಲಕ ಅಂತಿಮವಾಗಿ ಅವ್ರಿಗೆ ಹೇಳ್ಬೇಕಾಗ್ತದೆ. ಮತ್ತೊಂದ್ ಕಡೆ CM ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಸುಮಾರು ಸಾರಿ ಹೇಳಿದಾರ ಅವರು. ಸೊ ನಾವು ಮುಂದೆ ನಾವು ಆಶಾಭಾವನೆ ಹೊಂದಿದ್ದೇವೆ. ನೀವೇನ್ ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರ ಅಂತಾರೋ? ನಾವೇನ್ ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ, ವಿರೋಧ ಆಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ, ಸರಣಿ ಪತ್ರಗಳು 4 ಪತ್ರಗಳು. ಏನಂತ ಈಗ ಒಂದೇ ವಿಚಾರ, ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ದಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಪಕ್ಷ ಒಂದಲ್ಲ, ಪಕ್ಷ ಅದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ ಇದ್ದೇ ಅದು ರಾಜಕೀಯ ಇಲ್ಲ. ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿಯಾದ್ರೂ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಾರೆ. ಯಾರು? ರಾಹುಲ್ ಗಾಂಧಿ ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳ ಗೊತ್ತಾಗ ನಾವೇನ್ ಬಾಗಲಕೋಟದಾಗ ಕೂತು ಅವ್ರ ಟೈಮ್ ಟೇಬಲ್, ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ, ಇಲ್ಲಿ ಅದು ಚರ್ಚೆನೇ ಇಲ್ಲ. ಆಕಾಂಕ್ಷೆ ತಂದಿದೆ ಸರ್, ಮತ್ತೆ ಈ ಕಡೆ DKC ಅವರು ಬದಲಾವಣೆ ಮಾಡ್ಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಸರ್ಕಾರ ಇಲ್ಲಿಗೆ ಹೋಗೋದು ಇರ್ತದ್ರೆ ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಡಿದ್ದೇ ಇರ್ತೈತೆ. ಇದ್ರಲ್ಲಿ ನಮ್ಗೇನಂತ ವಿಶೇಷ ನಾನು ಸ್ವಲ್ಪ ಡೆಲ್ಲಿ 20 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ, CMಗೆ ಮತ್ತು DCMಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ? ಹಾಗೆಲ್ಲ ರೀತಿ ಇರ್ತದೆ. ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ ಇಲ್ಲಾಂದ್ರೆ ಇಲ್ಲ ಹೋಗಲ್ಲ, ಇಲ್ಲಾಂದ್ರೆ ಅದೇ ವಿಷಯ ಚರ್ಚೆ ಆಗುತ್ತೋ ಅಥವಾ ಏನ್ ಸರ್? ಇಲ್ಲ, CM ಅಧ್ಯಕ್ಷರ ಕಂಪಲ್ಸರಿ ಇನ್ವೈಟ್ ಮಾಡೇ ಮಾಡ್ತಾರೆ, ಮಾಡಬಹುದು, ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರ ಆಹ್ವಾನ ಇಲ್ಲ ಅಂತ ವಿಚಾರಕ್ಕೆ ಏನ್ ಕೇಳಲ್ಲ, ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಏನಾದ್ರು ಆಗುತ್ತಾ? CWC ಅಲ್ಲಿ ಆ ಪ್ರಶ್ನೆ ಬರೋದಿಲ್ಲ, ಅಜೆಂಡಾ ಇದೆ, ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂತ CWC. ಸರ್ ಎಲ್ಲೋ ಒಂದ್ ಕಡೆ ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂತ ದೊಡ್ಡ ಸರ್ಕಾರ, 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗಿ ಅವರು 2 ಇಲಾಖೆ ನಿಭಾಯಿಸ್ತಾರೆ, ಕೆಲಸ ಇರ್ಬೋದು, ಮುಂದೆ ಹೋಗ್ತಾರೆ. ಒಂದ್ಸರಿ ಅಧ್ಯಕ್ಷರು, ಒಂದ್ಸರಿ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರಬಹುದು. ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತಾ ಅಂತ ಹೇಳಿ ಸರ್, ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನೋ ಮೂಲಕ ಅಂತಿಮವಾಗಿ ಅವ್ರಿಗೆ ಹೇಳ್ಬೇಕಾಗ್ತದೆ. ಮತ್ತೊಂದ್ ಕಡೆ CM ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಸುಮಾರು ಸಾರಿ ಹೇಳಿದಾರ ಅವರು. ಸೊ ನಾವು ಮುಂದೆ ನಾವು ಆಶಾಭಾವನೆ ಹೊಂದಿದ್ದೇವೆ. ನೀವೇನ್ ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರ ಅಂತಾರೋ? ನಾವೇನ್ ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ, ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ.
KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರಣಿ ಪತ್ರಗಳು 4 ಪತ್ರಗಳು. ಏನಂತ ಈಗ ಒಂದೇ ವಿಚಾರ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ. ನಮ್ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ರಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಅದೇ ಡಿಕೆ ಒಂದು ವಿಚಾರ ರಾಜಣ್ಣ ಅವ್ರ ಭೇಟಿ ಹಾಕಿದ್ರೆ ಏನದು ಅವರು ಪಕ್ಷ ಒಂದಲ್ಲ, ಅಲ್ಲ ಆದ್ರೂ ಅವ್ರ ಮೇಲೆ ಪರೋಕ್ಷವಾಗಿ ದಾಳಿ ಮಾಡಿದ್ರು. ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಅಲ್ಲ ಭೇಟಿ ಮತ್ತೆ ಅದು ಶಾಂತ ವಾಡಿಕೆ. ಆತ ಅಂತ ರಾಜಣ್ಣ ಅವರು ಡಿಕೆ ಸರ್. ಇಲ್ಲ, ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರು ತಪ್ಪೇನಿಲ್ಲ. ನಮ್ದು ಇಲ್ಲಿ ಸರ್ KPC ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಾರೆ ಸರ್. ಯಾರು ರಾಹುಲ್ ಗಾಂಧಿ ಅವರ ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿದ್ರೆ ಗೊತ್ತಾಗ. ನಾವೇನ್ ಬಾಗಲಕೋಟದಾಗ ಕೂತು ಅವ್ರ ಟೈಮ್ ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಬಂದ್ರಿ. ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಇಲ್ಲಿ ಆಕಾಂಕ್ಷೆ ತಂದಿದೆ ಸರ್. ಮತ್ತೆ ಈ ಕಡೆ DK ಅವರು ಬದಲಾವಣೆ ಮಾಡ್ಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಸರ್ಕಾರ ಇಲ್ಲಿಗೆ ಹೋಗೋದು ಇರ್ತದ್ರೆ, ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಡಿದ್ದೇ ಇರ್ತೈತೆ. ಇದ್ರಲ್ಲಿ ಏನ್ ನಮ್ಗೇನಂತ ವಿಶೇಷ ನಾನು ಸ್ವಲ್ಪ ಡೆಲ್ಲಿ 27 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ, CM ಗೆ ಮತ್ತು DCM ಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ? ಹಾಗೆಲ್ಲ ಇದೆ ಅದು. ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ, ಇಲ್ಲಾಂದ್ರೆ ಇಲ್ಲ ಹೋಗಲ್ಲ, ಇಲ್ಲಾಂದ್ರೆ ಅದೇ ವಿಷಯ ಚರ್ಚೆ ಆಗುತ್ತೋ ಅಥವಾ ಏನ್ ಸರ್? ಇಲ್ಲ. CM ಅಧ್ಯಕ್ಷರ ಕಂಪಲ್ಸರಿ ಇನ್ವೈಟ್ ಮಾಡೇ ಮಾಡ್ತಾರೆ, ಮಾಡ್ಬೋದು. ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರನ್ನ ಆಹ್ವಾನ ಇಲ್ಲ ಅಂತ ಅನ್ನೋ ವಿಚಾರಕ್ಕೆ ಏನ್ ಕೇಳಲ್ಲ. ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಏನಾದ್ರು ಆಗುತ್ತಾ? CWC ಅಲ್ಲಿ ಆ ಪ್ರಶ್ನೆ ಬರೋಲ್ಲ. ಅಜೆಂಡಾ ಇದೆ, ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂತ CWC. ಸರ್ ಎಲ್ಲೋ ಒಂದ್ ಕಡೆ DK ಅವರಿಗೆ ಒತ್ತು. ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂತ ದೊಡ್ಡ ಸರ್ಕಾರ, 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗಿ ಅವರು 2 ಇಲಾಖೆ ನಿಭಾಯಿಸ್ತಾರೆ. ಕೆಲಸ ಇರ್ಬೋದು, ಮುಂದೆ ಹೋಗ್ತಾರೆ. ಒಂದ್ ಕಡೆ ಅಧ್ಯಕ್ಷರು, ಒಂದ್ ಕಡೆ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರ್ಬೋದು. ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತಾ ಅಂತ ಹೇಳಿ ಸರ್. ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನೋ ಮೂಲಕ ಮುಗಿದ್ರೆ ಇಲ್ಲವರ ಅಂತಿಮವಾಗಿ ಅವ್ರು ಹೇಳ್ಬೇಕಾಗ್ತದೆ. ಮತ್ತೊಂದ್ ಕಡೆ CM ಅವ್ರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಹೇಳಿದಾರ, ಆದ್ರೂ ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. ಸುಮಾರು ಸಾರಿ ಹೇಳಿದಾರ ಅವರು. ಸೊ ನಾವು ಮುಂದೆ ನಾವು ಆಶಾಭಾವನೆ ಹೊಂದಿದ್ದೇವೆ. ನೀವೇನ್ ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರಂತಾರೋ? ನಾವೇನ್ ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ, ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರಣಿ ಪತ್ರಗಳು 4 ಪತ್ರಗಳು. ಏನಂತ ಈಗ ಒಂದೇ ವಿಚಾರ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ. ನಮ್ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ರಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಅದೇ DK ಒಂದು ವಿಚಾರ ರಾಜಣ್ಣ ಅವ್ರ ಭೇಟಿ ಹಾಕಿದ್ರೆ ಏನದು ಅವರು ಪಕ್ಷ ಒಂದಲ್ಲ, ಅಲ್ಲ ಆದ್ರೂ ಅವ್ರ ಮೇಲೆ ಪರೋಕ್ಷವಾಗಿ ದಾಳಿ ಮಾಡಿದ್ರು. ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಅಲ್ಲ ಭೇಟಿ ಮತ್ತೆ ಅದು ಶಾಂತ ವಾಡಿಕೆ. ಆತ ಅಂತ ರಾಜಣ್ಣ ಅವರು ಡಿಕೆ ಸರ್. ಇಲ್ಲ, ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರು ತಪ್ಪೇನಿಲ್ಲ. ನಮ್ದು ಇಲ್ಲಿ ಸರ್ KPC ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಾರೆ ಸರ್. ಯಾರು ರಾಹುಲ್ ಗಾಂಧಿ ಅವರ ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿದ್ರೆ ಗೊತ್ತಾಗ. ನಾವೇನ್ ಬಾಗಲಕೋಟದಾಗ ಕೂತು ಅವ್ರ ಟೈಮ್ ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಬಂದ್ರಿ. ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಇಲ್ಲಿ ಆಕಾಂಕ್ಷೆ ತಂದಿದೆ ಸರ್. ಮತ್ತೆ ಈ ಕಡೆ DK ಅವರು ಬದಲಾವಣೆ ಮಾಡ್ಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ.